ನಮಸ್ಕಾರ. ಇವತ್ತು ನಾವು ಗಂಗಾವತಾರದ ಕಥೆಯನ್ನು ತಿಳ್ಕೊಳ್ಳುವ. ಬಹಳ ಹಿಂದೆ ಸೂರ್ಯವಂಶದಲ್ಲಿ ಸಗರ ಅಂತ ಹೇಳುವಂಥ ಒಬ್ಬ ರಾಜ ಇರ್ತಾನೆ. ಸಗರ ಮಹಾರಾಜನಿಗೆ ಕೇಶಿನಿ ಹಾಗೂ ಸುಮತಿ ಅಂತ ಹೇಳುವಂಥ ಇಬ್ಬರು ರಾಣಿಯರು. ಈ ಇಬ್ಬರು ರಾಣಿಯರಿದ್ದರೂ ಕೂಡ ಸಗರನಿಗೆ ಮಕ್ಕಳಿರುವುದಿಲ್ಲ. ಅಯ್ಯೋ, ಸಂತಾನ ಇಲ್ಲಲ್ಲ ಅಂತ ಬಹಳ ದುಃಖಿಸ್ತಾ ಇರ್ತಾನೆ ಸಗರ ಮಹಾರಾಜ. ಹೀಗಿರಬೇಕಾದ್ರೆ ಯಾವುದೋ ಋಷಿಗಳ ವರ ಪ್ರಭಾವದಿಂದಾಗಿ ಅವನಿಗೆ ಮಕ್ಕಳಾಗುತ್ತದೆ. ಕೇಶಿನಿ ಅಸಮಂಜಸ ಅಂತ ಹೇಳುವಂಥ ಒಬ್ಬ ಗಂಡು ಮಗುವನ್ನು ಪಡ್ಕೊಳ್ತಾಳೆ. ಅದೇ ರೀತಿಯಾಗಿ ಸುಮತಿಗೆ 60,000 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಅಂದರೆ ಒಂದು ಸೋರೆ ಬುರುಡೆಯಂತಹ ಒಂದು ಗಾತ್ರದ ಒಂದು ಯಾವುದೋ ಒಂದು ಮಾಂಸದ ಮುದ್ದೆಯನ್ನು ಅವಳು ಹಡಿತಾಳೆ. ಆಮೇಲೆ ಅದನ್ನು ಸುರಕ್ಷಿತವಾಗಿಟ್ಟು ಅದರಿಂದ 60,000 ಮಂದಿ ಮಕ್ಕಳು ಬಂದರು ಅಂತ ನಮಗೆ ರಾಮಾಯಣ ಇನ್ನಿತರ ಪುರಾಣಗಳು ಹೇಳುತ್ತದೆ. ಹೇಗೆ ದುರ್ಯೋಧನಾದಿಗಳು ಮಹಾಭಾರತದಲ್ಲಿ ನಾವು ನೋಡ್ತೇವೆ, ವ್ಯಾಸರು ಸಂರಕ್ಷಿಸಲ್ಪಟ್ಟಂಥ ಆ ಮಡಿಕೆಯಿಂದ ಹೇಗೆ ಜನಿಸಿ ಬಂದರೋ ಅದೇ ರೀತಿಯಾಗಿ ಇಲ್ಲಿ ಸೋರೆ ಬುರುಡೆಯಿಂದ 60,000 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಈ ರೀತಿಯಾಗಿ ಮಕ್ಕಳೇ ಇಲ್ಲದೆ ಇದ್ದಂತಹ ಸಗರ ಮಹಾರಾಜನಿಗೆ ಅಸಮಂಜಸ ಹಾಗೂ ಈ 60,000 ಮಂದಿ ಇವರನ್ನು ಸಗರ ಪುತ್ರರು ಅಂತೇಳಿಯೇ ರಾಮಾಯಣ ಕರೀತದೆ. ಇಷ್ಟು ಮಂದಿ ಮಕ್ಕಳು ಸಗರನಿಗೆ ಉಂಟಾಗುತ್ತಾರೆ. ಹೀಗಿರಬೇಕಾದ್ರೆ ಅಸಮಂಜಸ ತುಂಬ ದುಷ್ಟನಾಗಿರ್ತಾನೆ. ಅಸಮಂಜಸನನ್ನು ಗಡೀಪಾರು ಮಾಡಲಾಗುತ್ತದೆ. ಆ ನಂತರ ಸಗರ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡುವಾಗ ಆ ಕುದುರೆಯ ರಕ್ಷಣೆಯ ಜವಾಬ್ದಾರಿಯನ್ನು ಈ 60,000 ಮಂದಿ ಮಕ್ಕಳಿಗೆ ಕೊಡಲಾಗುತ್ತದೆ. ಇಂದ್ರ ಏನು ಮಾಡ್ತಾನೆ, ಈ ರಾಜ ಸಗರ ಎಷ್ಟು ದೊಡ್ಡ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ, ತುಂಬ ಪುಣ್ಯ ಸಂಗ್ರಹ ಮಾಡ್ತಾ ಇದ್ದಾನೆ, ನನ್ನ ಸ್ಥಾನಕ್ಕೆ ಚ್ಯುತಿ ತರ್ತಾನೋ ಏನೋ ಅಂತ ಆಲೋಚನೆ ಮಾಡಿ ಇಂದ್ರ ಬಂದು ಆ ಯಜ್ಞಾಶ್ವವನ್ನು, ಅಶ್ವಮೇಧ ಯಾಗದ ಕುದುರೆಯನ್ನು ಕದ್ದುಕೊಂಡು ಹೋಗ್ತಾನೆ. ಈಗ ಸಗರ ಪುತ್ರರು ಹುಡುಕ್ಲಿಕ್ಕೆ ಅಂತ ಬರ್ತಾರೆ. ಎಲ್ಲಿ ಹುಡುಕಿದ್ರೂ ಕೂಡ ಅಶ್ವಮೇಧ ಯಾಗದ ಕುದುರೆ ಕಾಣುವುದಿಲ್ಲ. ಇವನು ಇಂದ್ರ ಏನು ಮಾಡ್ತಾನೆ, ಕದ್ದುಕೊಂಡು ಹೋದಂತಹ ಕುದುರೆಯನ್ನು ಪಾತಾಳ ಲೋಕದಲ್ಲಿ ಕಪಿಲ ಮುನಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಸಾಕ್ಷಾತ್ ಕಪಿಲ ರೂಪದ ಭಗವಂತ ಆ ಕಪಿಲ ಮುನಿಗಳ ಹತ್ತಿರ ಬಂದು ಆ ಕುದುರೆಯನ್ನು ಬಿಟ್ಟು ಹೋಗ್ತಾನೆ. ಸಗರಪುತ್ರರು ಎಲ್ಲಿ ಹುಡುಕಿದ್ರೂ ಕೂಡ ಕುದುರೆ ಸಿಗುವುದಿಲ್ಲ. ತಂದೆ ಹೇಳುತ್ತಾನೆ, ಇಡೀ ಭೂಮಿಯನ್ನು ಛಿದ್ರ ಮಾಡಿ ಅಗೆದಗೆದು ನೋಡಿ ಕುದುರೆ ಎಲ್ಲಿ ಉಂಟು ಅಂತ. ಹೀಗೆ ಸಗರಪುತ್ರರು ಬಂದು ಇಡೀ ಭೂಮಿಯನ್ನು ಗುದ್ದಿ ಮೇಲೆ ಕೆಳಗೆ ಮಾಡಿ ಇಡೀ ಭೂಮಿಯನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾರೆ ಸಗರಪುತ್ರರು. ಹೀಗೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿ ಪಾತಾಳದವರೆಗೂ ಕೂಡ ಹೋಗಿ ಹುಡುಕುವಾಗ ಕಪಿಲ ಮುನಿಗಳ ಬಳಿಯಲ್ಲಿ ಇವರ ಅಶ್ವಮೇಧದ ಕುದುರೆಯನ್ನು ಕಾಣುತ್ತಾರೆ. ಹಾಗಾದರೆ ಕಪಿಲ ಮಹರ್ಷಿಗಳೇ ತಕೊಂಡು ಬಂದಿದ್ದಾರೆ, ಕದ್ದುಕೊಂಡು ಬಂದಿದ್ದಾರೆ ನಮ್ಮ ಅಶ್ವಮೇಧದ ಕುದುರೆಯನ್ನು ಅಂತ ಇವರಲ್ಲಿ ಬೊಬ್ಬಿಡಬೇಕಾದ್ರೆ ಕಪಿಲ ಮುನಿಗಳು ಕಣ್ಣು ಬಿಟ್ಟು ಇವರಿಗೆ ನೀವು ಭಸ್ಮವಾಗಿ ಹೋಗಿ ಅಂತ ಶಾಪ ಕೊಟ್ಟು ಬಿಡುತ್ತಾರೆ ಈ 60,000 ಮಂದಿ ಸಗರಪುತ್ರರಿಗೆ. ಹೀಗೆ ಪಾತಾಳದಲ್ಲಿ 60,000 ಮಂದಿ ಸಗರನ ಮಕ್ಕಳು ಭಸ್ಮವಾಗಿ ಹೋಗ್ತಾರೆ. ಎಲ್ಲಿ ಹೋದರು ಮಕ್ಕಳು? ಯಜ್ಞ ರಕ್ಷಣೆಗೆ ಅಂತ ಹೋದಂತಹ ರಾಜಕುಮಾರರು ಎಲ್ಲಿ ಹೋದರು ಅಂತ ಹುಡುಕಲಿಕ್ಕೆ ಆ ಅಸಮಂಜಸನಿಗೊಬ್ಬ ಮಗ ಇದ್ದ, ಅಂಶುಮಂತ ಅಂತ. ಆ ಅಂಶುಮಂತನನ್ನು ಕಳುಹಿಸಿಕೊಡ್ತಾನೆ ತನ್ನ ಮೊಮ್ಮಗನನ್ನು ಸಗರ ಮಹಾರಾಜ. ಅಂಶುಮಂತ ಹುಡುಕಿಕೊಂಡು ಪಾತಾಳದವರೆಗೂ ಬರುವಾಗ ಪಾತಾಳದಲ್ಲಿ ಭಸ್ಮ ಆಗಿದ್ದಾರೆ 60,000 ಮಂದಿ ಸಗರ ಪುತ್ರರು. ಕಪಿಲ ಮುನಿಗಳು ಆದೇಶಿಸ್ತಾರೆ. ಅವರ ಆ ಕಪಿಲ ಮುನಿಗಳ ಆದೇಶ ಏನು ಅಂತ ಹೇಳುವಂಥದ್ದನ್ನು ಕೇಳುವುದಕ್ಕೋಸ್ಕರ ಅಲ್ಲಿ ಅಂಶುಮಂತ ನಿಲ್ಲಬೇಕಾದ್ರೆ ಗರುಡದೇವ ಬರ್ತಾನೆ. ಗರುಡದೇವ ಬಂದು ಹೇಳ್ತಾನೆ, ಈ ಕಪಿಲ ಮುನಿಗಳ ಆ ಒಂದು ಕೋಪದಿಂದಾಗಿ, ಅವರ ಕೋಪಾಗ್ನಿಯಿಂದ ಈ ಮಕ್ಕಳೆಲ್ಲ ರಾಜಕುಮಾರರು ನಿನ್ನ ಚಿಕ್ಕಪ್ಪಂದಿರು ಧ್ವಂಸವಾಗಿ ಹೋಗಿದ್ದಾರೆ, ಭಸ್ಮರಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಇವರಿಗೆ ಉತ್ತಮ ಲೋಕ ಸಿಗಬೇಕು ಅಂತೇಳಿ ಆದರೆ ನೀನು ಸ್ವರ್ಗದಿಂದ ಗಂಗೆಯನ್ನು ತರಬೇಕು, ಆದರೆ ಮಾತ್ರ ಇವರೆಲ್ಲರಿಗೂ ಉತ್ತಮ ಲೋಕ ಪ್ರಾಪ್ತಿಯಾಗ್ತದೆ, ಇಲ್ಲದಿದ್ದರೆ ಇಲ್ಲ ಅಂತ ಸಾಕ್ಷಾತ್ ಗರುಡದೇವನೇ ಬಂದು ಹೇಳ್ತಾನೆ. ಗರುಡದೇವನಿಗೂ ಈ ಅಂಶುಮಂತನಿಗೂ ಏನೋ ಸೋದರ ಸಂಬಂಧ ಉಂಟು ಅಂತ ರಾಮಾಯಣ ಹೇಳ್ತದೆ. ಈ ರೀತಿಯಾಗಿ ಅಂಶುಮಂತ ಪ್ರಯತ್ನ ಪಡ್ತಾನೆ ಗಂಗೆಯನ್ನು ತರಲಿಕ್ಕೆ, ಆದರೆ ಆಗುವುದಿಲ್ಲ. ಆದರೆ ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸಿ ಬಿಡ್ತಾನೆ ಅಂಶುಮಂತ. ಆ ನಂತರ ಬಂದವನೇ ಅಂಶುಮಂತನ ಮಗ ದಿಲೀಪ. ದಿಲೀಪನಿಗೂ ಕೂಡ ಗಂಗೆಯನ್ನು ತರಲಿಕ್ಕೆ ಆಗುವುದಿಲ್ಲ ಸ್ವರ್ಗಲೋಕದಿಂದ. ದಿಲೀಪನ ಮಗ ಭಗೀರಥ. ಭಗೀರಥ ತಾನು ಪಣ ತೊಟ್ಟು ನಿಲ್ತಾನೆ, ಗಂಗೆಯನ್ನು ತರಲೇಬೇಕು. ಪಾತಾಳ ಲೋಕದಲ್ಲಿ ಭಸ್ಮವಾದ ತನ್ನ ಹಿರಿಯರ ಆತ್ಮದ ಶಾಂತಿಗಾಗಿ, ಅವರಿಗೆ ಸ್ವರ್ಗಲೋಕದ ಪ್ರಾಪ್ತಿಗಾಗಿ ಅಥವಾ ಅವರಿಗೆ ಮೋಕ್ಷದ ಪ್ರಾಪ್ತಿಗಾಗಿ ಗಂಗೆಯನ್ನು ತರಬೇಕು ಅಂತ ತೀರ್ಮಾನ ಮಾಡಿ ಬ್ರಹ್ಮದೇವರನ್ನು ಕುರಿತು ದೀರ್ಘಕಾಲ ತಪಸ್ಸು ಮಾಡ್ತಾನೆ ಭಗೀರಥ. ರಾಜ್ಯದ ಜವಾಬ್ದಾರಿಯನ್ನೆಲ್ಲ ಮಂತ್ರಿಗಳಿಗೆ ಕೊಟ್ಟು ಬಿಟ್ಟಿದ್ದಾನೆ. ಬಹಳ ದೀರ್ಘಕಾಲದ ತಪಸ್ಸಿನ ನಂತರ ಬ್ರಹ್ಮದೇವರು ಒಲಿಯುತ್ತಾರೆ. ಒಲಿದು ಹೇಳ್ತಾರೆ, ಸರಿ, ನಾನು ಗಂಗೆಯನ್ನು ನಿನಗೆ ಕಳುಹಿಸಿಕೊಡ್ತೇನೆ, ಆದರೆ ಗಂಗೆ
ಸ್ವಲ್ಪ ಅಹಂಕಾರದ ಹೆಣ್ಣು. ಅವಳು ನೇರವಾಗಿ ಬರುವುದಿಲ್ಲ, ಧುಮುಕಿಕೊಂಡು ಅಬ್ಬರಿಸಿಕೊಂಡು ಅಬ್ಬರದಿಂದ ಬರ್ತಾಳವಳು. ಹಾಗೆ ಬಂದಾಗ ಅವಳ ಆ ಭರವನ್ನು ಸಹಿಸಲಿಕ್ಕೆ ಭೂಮಿಯಿಂದ ಸಾಧ್ಯ ಇಲ್ಲ. ನೀನು ಶಂಕರನನ್ನು ಪ್ರಾರ್ಥಿಸು, ಶಂಕರನ ಜಟೆಯಲ್ಲಿ ಬಂದವಳು ಬಂಧಿಯಾಗಬೇಕು, ಶಂಕರನ ಮುಖಾಂತರ ಹರಿದು ಬರಬೇಕು ಅಂತ. ಆ ನಂತರ ಶಂಕರನನ್ನು ಕುರಿತು ಪ್ರಾರ್ಥಿಸಲಾಗ್ತದೆ. ಗಂಗೆ ಬ್ರಹ್ಮದೇವರ ಕಮಂಡಲುವಿನಿಂದ ಹೊರಗೆ ದೇವಲೋಕದಿಂದ ಹರಿದು ಬರ್ತಾಳೆ. ಅಹಂಕಾರದಲ್ಲಿ ಬರ್ತಾ ಇರಬೇಕಾದ್ರೆ ಶಂಕರ ಅವಳನ್ನು ತನ್ನ ಜಟೆಯಲ್ಲಿ ಬಂಧಿಸಿ ಇಟ್ಟುಕೊಳ್ಳುತ್ತಾನೆ. ಈಗ ಮತ್ತೆ ಗಂಗೆ ಪ್ರತ್ಯಕ್ಷಳಾಗಿದ್ದಂತಹ ಗಂಗೆ ಈಗ ಮತ್ತೆ ಕಾಣಲಿಕ್ಕೆ ಸಿಗುವುದಿಲ್ಲ. ಎಲ್ಲಿ ಹೋದ್ಲು ಗಂಗೆ? ಗಂಗೆ ಪರಶಿವನ ಜಟೆಯಲ್ಲಿ ಬಂಧಿ. ಅಂದರೆ ಅವಳಿಗೆ ಅಹಂಕಾರ ಇತ್ತಂತೆ, ನನ್ನನ್ನು ಬಂಧಿಸುವ ಸಾಮರ್ಥ್ಯ ಯಾರಿಗಿದೆ ನೋಡೋಣ ಅಂತ. ಹಾಗೆ ಶಂಕರ ಬಂಧಿಸಿಟ್ಟುಕೊಂಡಿದ್ದಾನೆ. ಈಗ ಮತ್ತೆ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾನೆ. ಶಿವನನ್ನು ಒಲಿಸಿಕೊಂಡು ಶಿವ ನಿಧಾನವಾಗಿ ಗಂಗೆಯನ್ನು ತನ್ನ ಜಟಾಜೂಟದಿಂದ ಭೂಮಿಯ ಕಡೆಗೆ ಹರಿದು ಬಿಡುತ್ತಾನೆ. ಈಗ ಗಂಗೆ ಹಿಂದೆ ಬರ್ತಾ ಇದ್ದಾಳೆ. ಭಗೀರಥ ಗಂಗೆಯನ್ನು ಕರೆದುಕೊಂಡು ನಿಧಾನಕ್ಕೆ ಮುಂದೆ 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 ಹೋಗ್ತಾ ಇದ್ದಾನೆ. ಹೀಗೆ ಹೋಗಬೇಕಾದ್ರೆ ಜನ್ನು ಮಹರ್ಷಿಯ ಆಶ್ರಮ ಸಿಗ್ತದೆ. ಜನ್ನು ಮಹರ್ಷಿಯ ಆಶ್ರಮದ ಕಡೆಗೆ ಬರ್ತಾರೆ. ಗಂಗೆ ಮೊದಲೇ ಸೊಕ್ಕಿನ ಹುಡುಗಿ. ಆ ಗಂಗೆ ಬರುವುದು ಹೇಗೆ ಅಂತ ಹೇಳುವಂಥದ್ದನ್ನು ಅಷ್ಟು ಸುಂದರವಾಗಿ ರಾಮಾಯಣದಲ್ಲಿ ವಿವರಿಸಿದ್ದಾರೆ. ಕಲಕಲ ನಿನಾದದೊಂದಿಗೆ ಬಂದಿದ್ದಾರೆ. ಅದರಲ್ಲಿ ಮೊಸಳೆಗಳು, ಮೀನುಗಳು, ಇನ್ನು ವಿಧ ವಿಧದ ರೀತಿಯ ಕಪ್ಪೆಗಳು, ಏನೇನೋ ಎಲ್ಲ ನೀರಿನಲ್ಲಿ ವಾಸಿಸುವಂಥ ಅನೇಕ ಜೀವಿಗಳು, ಅವುಗಳು ಯಾವ ರೀತಿಯಾಗಿ ಶಬ್ದ ಮಾಡ್ತಾ ಗಂಗೆಯ ಕಿಲಕಿಲ ನಿನಾದದೊಂದಿಗೆ ಕೆಲವು ಕಡೆ ಅಬ್ಬರಿಸಿ, ಕೆಲವು ಕಡೆ ಬೊಬ್ಬಿರಿದು, ಕೆಲವು ಕಡೆ ಭೋರ್ಗರೆದು ಗಂಗೆ ಬರ್ತಾ ಇದ್ದಾಳೆ. ಜನ್ನು ಮಹರ್ಷಿಯ ಆಶ್ರಮಕ್ಕೆ ಬಂದಾಗ ಸೊಕ್ಕಿನ ಗಂಗೆ ಜನ್ನು ಮಹರ್ಷಿಯ ಆಶ್ರಮವನ್ನು ಕೊಚ್ಚಿಕೊಂಡು ತಾನು ಹೋಗ್ತಾಳೆ. ಆಗ ಜನ್ನು ಮಹರ್ಷಿಗಳಿಗೆ ಕೋಪ ಬರ್ತದೆ. ಪೂರ್ತಿ ಗಂಗೆಯನ್ನು ತಾನು ಆಪೋಷಣ ತೆಗೆದುಕೊಂಡು ಬಿಡ್ತಾರೆ. ಗಂಗೆಯ ನೀರನ್ನು ಕುಡಿದು ಬಿಟ್ಟರು ಜನ್ನು ಮಹರ್ಷಿಗಳು. ಈಗ ಮತ್ತೆ ಜನ್ನು ಮಹರ್ಷಿಗಳ ಮನ ಒಲಿಸಬೇಕು. ಎಲ್ಲ ದೇವತೆಗಳು ಮತ್ತು ಭಗೀರಥ ಮತ್ತೆ ಜನ್ನು ಮಹರ್ಷಿಗಳ ಮನ ಒಲಿಸಿ ಜನ್ನು ಮಹರ್ಷಿಗಳು ತಾವು ಆಪೋಷಣ ತೆಗೆದುಕೊಂಡಿದ್ದಂತಹ ಗಂಗೆಯನ್ನು ತಮ್ಮ ಬಲಕಿವಿಯ ಮೂಲಕ ಹೊರಗೆ ಬಿಡ್ತಾರಂತೆ. ಹೀಗೆ ಜನ್ನು ಮಹರ್ಷಿಗಳ ಕಿವಿಯಿಂದ ಬಂದವಳಾದದ್ರಿಂದಾಗಿ ಅವಳು ಜಾಹ್ನವಿ ಅಂತ ಪ್ರಸಿದ್ಧಳಾದ್ಲು. ಈ ರೀತಿ ಅವರ ಕಿವಿಯಿಂದ ಹೊರಬಂದ ನಂತರ ಮತ್ತೆ ಭಗೀರಥ ಗಂಗೆಯನ್ನು ಕರೆದುಕೊಂಡು ಪಾತಾಳಕ್ಕೆ ಹೋಗಿ ಅಲ್ಲಿ ಭಸ್ಮವಾಗಿದ್ದಂತಹ ಅವರ ಪೂರ್ವಜರ ಭಸ್ಮದ ಮೇಲೆಲ್ಲ ಹರಿದು ಅವರಿಗೆ ಮೋಕ್ಷ ಪ್ರಾಪ್ತವಾಯಿತು. ಈ ರೀತಿಯಾಗಿ ಗಂಗೆಯನ್ನು ಸ್ವರ್ಗದಿಂದ ಪಾತಾಳ ಲೋಕದವರೆಗೆ ತರಲಿಕ್ಕೆ ಭಗೀರಥ ಅಂಥ ಪ್ರಯತ್ನ ಪಟ್ಟ. ಇವತ್ತು ಕೂಡ ಕಷ್ಟಪಟ್ಟು ಮಾಡುವಂಥ ಯಾವುದೇ ಪ್ರಯತ್ನಕ್ಕೂ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಯಾಕೆಂದರೆ ಭಗೀರಥನ ಪ್ರಯತ್ನ ಅಷ್ಟು ಕಷ್ಟ ಇತ್ತು. ಸಾವಿರಾರು ವರ್ಷಗಳ ಕಾಲ ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಆನಂತರ ಶಂಕರನನ್ನು ಪ್ರಾರ್ಥಿಸಿ ಗಂಗೆಯನ್ನೂ ಒಲಿಸಿಕೊಂಡು ಮತ್ತೆ ಕರ್ಕೊಂಡು ಬರಬೇಕಾದ್ರೆ ಮತ್ತೆ ಜಟಾಜೂಟದಲ್ಲಿ ಬಂಧಿಯಾದವಳನ್ನು ಮತ್ತೆ ಶಿವನನ್ನು ಪ್ರಾರ್ಥಿಸಿ ಜನ್ನು ಮಹರ್ಷಿಗಳು ನುಂಗಿದಾಗ ಜನ್ನು ಮಹರ್ಷಿಗಳನ್ನು ಪ್ರಾರ್ಥಿಸಿಕೊಂಡು ಈ ರೀತಿ ಸತತ ಪ್ರಯತ್ನದಿಂದಾಗಿ ಕೊನೆಗೂ ಅವನು ಗಂಗೆಯನ್ನು ಭೂಮಿಗೆ ತರುವಲ್ಲಿ ಯಶಸ್ವಿಯಾಗ್ತಾನೆ. ಇದು ಗಂಗಾವತಾರದ ಕಥೆ. ರಾಮಾಯಣದಲ್ಲಿ ಈ ರೀತಿಯಾಗಿ ಉಲ್ಲೇಖ ಉಂಟು. ಈ ಕಥೆಯನ್ನು ಕೇಳಿದವರಿಗೆ ವಿಶೇಷವಾದಂತಹ ಪುಣ್ಯಫಲ ಪ್ರಾಪ್ತಿಯಾಗ್ತದೆ ಅಂತ ರಾಮಾಯಣಾದಿ ಗ್ರಂಥಗಳು ನಮಗೆ ತಿಳಿಸಿಕೊಡುತ್ತದೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.